ತುಂಬ ಜನ ಮೈಕೈ ಹಿಡ್ಕೊಳ್ಳುತ್ತೆ, ಒಂಥರ ವಾತದಿಂದ ಏನೋ ಗಟ್ಟಿಯಾಗಿ ಎಲ್ಲ ಕಡೆ ಜಡ ಆದಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇವತ್ತು ನಾನು ಹಿಪ್ಪಲಿ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಿಪ್ಲಿ ಅಂದ್ರೆ ಏನು? ಎಸ್, ಸೊ ಹಿಪ್ಲಿ ಅನ್ನೋದು ಸೇಮ್ ಮೆಣಸ್ ಥರನೇ ಅದು ಟೇಸ್ಟ್ ಇರುತ್ತೆ ಆಲ್ಮೋಸ್ಟ್. ಆದರೆ ಈ ಅಮೃತ ಬಳ್ಳಿ ನೋಡಿದಿರಲ್ಲ ನೀವು, ಅದೇ ಥರ ಅದು ಮೆಣಸೆಲ್ಲ ಬೆಳೆಯೋ ಥರನೇ ಅಮೃತ ಬಳ್ಳಿ ಎಲೆ ಥರನೇ ಇರುತ್ತೆ ಆಲ್ಮೋಸ್ಟ್. ಅದನ್ನ ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಕುಟ್ಟಿದ್ರೆ ಈ ಥರ ಪೌಡರ್ ಆಗುತ್ತೆ. ಸೇಮ್ ಮೆಣಸಿನ ಪೌಡರ್ ಥರನೇ ಇರುತ್ತೆ, ಟೇಸ್ಟ್ ಆಲ್ಮೋಸ್ಟ್ ಹಾಗೆ ಇರುತ್ತೆ. ಬಟ್ ಇದರಲ್ಲಿ ಮೆಣಸ್ಗಿಂತ ತುಂಬಾ ಹೆಚ್ಚು ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂದ್ರೂ ತಪ್ಪಾಗಲ್ಲ. ಫ್ಲೇವರ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದ್ರದ್ದು. ಅಂಡ್ ಇದು ಯೂಶಲಿ ಅಡುಗೆ ಮನೆಯಲ್ಲಿ ಅಂದ್ರೆ ಎಲ್ಲ ಕಡೆ ಸಿಗುತ್ತೆ ಹಿಪ್ಲಿ, ತುಂಬಾ ಈಸಿಯಾಗಿ ನಾವು ಎಲ್ಲಿ ಬೇಕಾದ್ರೂ ತಗೋಬಹುದು. ಗ್ರಂಥಿ ಅಂಗಡಿಲಿ, ಇವನ್ ಗ್ರಾಸರಿ ಸ್ಟೋರ್ಸ್ ಅಲ್ಲೂ ಈ ನಡುವೆ ಸಿಗುತ್ತೆ. ಅದನ್ನ ನಾವು ಹಾಗೆ ಕಾಳು ತರನೇ ಇಟ್ಕೋಬಹುದು, ಆಮೇಲೆ ನಾವೇ ಅದನ್ನ ಜಜ್ಜಿ ಪುಡಿ ಮಾಡಬಹುದು. ತುಂಬಾ ರೀತಿಯಲ್ಲಿ ಹಿಪ್ಲಿ ಹೆಲ್ಪ್ ಆಗುತ್ತೆ. ಅಡುಗೆ ಮನೆಯಲ್ಲಿ ಇರಲೇಬೇಕಾಗಿರುವಂತ ಒಂದು ಮೆಣಸು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಐಟಮ್ ಇದು. ಎಷ್ಟೋ ಸತಿ ಅನ್ಸುತ್ತೆ ಒಂಥರ ವಾತ ಅಥವಾ ನೆಲ ಎಲ್ಲ ಥಂಡಿ ಇದೆ, ಏನೋ ಹಿಡ್ಕೊಂಡ್ಬಿಟ್ಟಿದೆ ಅಂತ ಅನ್ಸೋ ಥರ. ಎಸ್ಪೆಷಲಿ ಮನೆಯಲ್ಲಿ ಹಿರಿಯರಿದ್ರೆ ಹೇಳ್ತಾ ಇರ್ತಾರೆ, ಅಯ್ಯೋ ಏನಪ್ಪ ನೆಲ ಕೊರಿತಾ ಇದೆ, ನಂಗೆ ಮಂಡಿ ಕೈ ಎಲ್ಲ ಹಿಡ್ಕೊಂಡ್ಬಿಡ್ತು ಅಂತೆಲ್ಲ ಹೇಳ್ತಿರ್ತಾರೆ. ಕೆಲವರು ಹಾಸಿಗೆ ಸರಿ ಇಲ್ಲ, ನಂಗೆ ಬೆಳಗ್ಗೆ ಎದ್ದಾಗೆಲ್ಲ ಜಡ ಥರ ಹಿಡ್ಕೊಳ್ತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇದು ತುಂಬ ಕಾಮನ್ ಕಂಪ್ಲೇಂಟ್ ಮನೆಯಲ್ಲಿ ಹಿರಿಯರು ಹೇಳೋದು. ಅದಕ್ಕೆ ಸಾಕಷ್ಟು ಲಾಭದಾಯಕ ಇದು. ಸೊ ನಾನಿವತ್ತು ಹಿಪ್ಪಲಿ ಹಾಲನ್ನು ಹೇಳ್ಕೊಡ್ತಾ ಇದ್ದೀನಿ. ಮೈ ಕೈ ಹಿಡ್ಕೊಳ್ಳೋದು, ಒಂಥರ ಜಡತ್ವದಿಂದ ರಿಲೀಫ್ ಆಗೋಕ್ಕೆ ಸಹಾಯ ಮಾಡುವಂಥ ಒಂದು ಡಿಶ್. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟ್ರು ಹಿಪ್ಲಿ ಹಾಲನ್ನ ಹೇಗೆ ಮಾಡೋದನ್ನ ತೋರಿಸ್ಕೊಡ್ತಾರೆ. ಸೊ ಹಿಪ್ಲಿ ಹಾಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಈಗ ಹಾಲು ಆಲ್ರೆಡಿ ಕಾಯಿಸಿ ಬಿಸಿಯಾಗಿ ಅದು ಬೆಚ್ಚಗಾಗಿದೆ. ಓಕೆ. ಸೊ ನಾವು ತುಂಬಾ ಕುದಿಯೋ ಹಾಲಿಗೆ ಇದನ್ನ ಹಾಕಲ್ಲ. ಇನ್ನೇನು ತಣ್ಣಗಾಗೋ ಇದರಲ್ಲಿ ತುಂಬಾ ಬೆಚ್ಚಗಿರುತ್ತಲ್ಲ, ಆ ಟೈಮಲ್ಲೇ ಇದನ್ನ ಮಾಡುವಂಥದ್ದು. ಸೊ ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕಬೇಕು, ಬಟ್ ಬಿಸಿ ಮಾಡಿ ಹಾಕೊಳ್ತೀನಿ ನಾನು, ಆಲ್ವೇಸ್ ಬೆಟರ್. ಓಕೆ, ಇದಾಗ್ಬೋದಾ? ಎಸ್. ಸೊ ಹಿಪ್ಲಿನ ಬಳಸೋದ್ರಿಂದ ಸಾಕಷ್ಟು ಬೇರೆ ಬೇರೆ ಲಾಭಗಳಿದೆ. ಅದರಲ್ಲಿ ಪ್ರಮುಖವಾಗಿ ಇದೊಂದು ಆಂಟಿ ಇನ್ಫ್ಲಮೇಟರಿ ಏಜೆಂಟ್ ಇದೆ ಇದರಲ್ಲಿ. ಸೊ ನಮಗೆ ಊತದಿಂದ ಅಥವಾ ಆ ಒಂದು ತುಂಬಾ ರಿಗ್ರೆಸ್ ವರ್ಕ್ ಮಾಡಿ ಕಿಚನ್ ತುಂಬಾ ಹೊತ್ತು ನಿಂತು ಆ ಥರದಲ್ಲಿಂದ ಎಲ್ಲ ಮೈಕೈ ನೋವು ಬರೋ ಥರ ಆಗುತ್ತಲ್ಲ, ಆವಾಗಲೂ ಸಹಾಯ ಮಾಡುತ್ತೆ. ಎಸ್. ಬರೀ ಅರ್ಧ ಚಮಚದಷ್ಟು ತುಪ್ಪ ಬಳಸ್ತಾ ಇದ್ದೀನಿ ಇಲ್ಲಿ. 1/4 ಚಮಚದಷ್ಟು ಜೇನುತುಪ್ಪ. ನಾನು ಆಗಲೇ ಹೇಳಿದಾಗ ಇದ್ರ ಫ್ಲೇವರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಒಂದೇ ಒಂದು ಚಿಟಿಕೆಯಷ್ಟು ಹಿಪ್ಲಿ ಆ್ಯಂಡ್ ಕಲ್ ಸಕ್ಕರೆ ಬಳಸ್ತಾ ಇದ್ದೀನಿ. ಒಂದೇ ಒಂದು ಸ್ಮಾಲ್ ಪೀಸ್ ಅಷ್ಟು ಕಲ್ ಸಕ್ಕರೆ. ನಿಮಗೆ ಸ್ವೀಟ್ ತುಂಬ ಇಷ್ಟ ಅಂದರೆ ಇನ್ನೊಂದು ಚೂರು ತೊಗೊಳ್ಬಹುದು. ಓಕೆ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಸೊ ಇದನ್ನು ಚೆನ್ನಾಗಿ ಈಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಆದಷ್ಟು ಬ್ಲೆಂಡ್ ಆಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಜೇನುತುಪ್ಪ ಎಲ್ಲ ಬಳಸ್ತಾ ಇರೋದ್ರಿಂದ ತುಂಬ ಬಿಸಿ ಹಾಲಿಗೆ ಇದನ್ನು ಹಾಕ್ಕೊಳ್ಬೇಡಿ. ಇಟ್ ಈಸ್ ರೆಡಿ ನೌ. ಹಿಪ್ಪಲಿ ಹಾಲು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನೋಡಿದ್ರಲ್ಲ, ಮೈಕೈ ನೋವಿಗೆ ಹಾಗೆ ಯಾರಿಗಾದ್ರೂ ತುಂಬಾ ಜಡ ಅಂತ ಅನ್ಸ್ತಾ ಇದ್ರೆ ಅವ್ರಿಗೆ ಹಿಪ್ಲಿ ಹಾಲು ಮನೆ ಮದ್ದು ತುಂಬಾ ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಕೂಡ ಟ್ರೈ ಮಾಡ್ತೀವಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ವಾವ್, ಇಟ್ಸ್ ಗ್ರೇಟ್. ಒಂಥರ ಫ್ಲೇವರೇ ಚೆನ್ನಾಗಿದೆ ಅಂತ ಹೇಳಿ, ಅಷ್ಟು ಫ್ಲೇವರ್ಫುಲ್ ಆಗಿದೆ ಇದು, ತುಂಬಾ ಚೆನ್ನಾಗಿದೆ. ಒಳ್ಳೆ ಮನೆ ಮದ್ದನ್ನ ಹೇಳ್ಕೊಟ್ರಿ ಡಾಕ್ಟ್ರೇ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.